ನಮಸ್ಕಾರ. ವನಜಾ ಮಲ್ನಾಡ್ ಬಂದಾಯಿತು. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಏನಾದರೂ ಮಾಡಿ ಪವಾಡ ಪುರುಷ ಒಪ್ಪಿಸ್ಲೇಬೇಕು ಅಂತೇಳಿ ಬಾಳು ಮಾಮನ್ನ ಎಲ್ಲ ಪ್ರಯತ್ನ ಪಡ್ತವ್ರೆ ಅವ್ರ ಮನೆ ಜನೆಲ್ಲ. ಈ ನ್ಯೂಸನ್ನು ನೋಡೋಕ್ಕೆ ಸಂಧ್ಯಾಯಿಂದ ಹಿಡ್ದು ಇಡೀ ಊರು ಜನನೇ ಬಂದು ಬಗ್ಗಿ ಬಗ್ಗಿ ನೋಡ್ತಾ ಇದೆ ಅವ್ರ ಮನೆ ಹತ್ರ. ಬಾಳು ಮಾಮ ಮನೆ ಹತ್ರ ಬಗ್ಗಿ ಬಗ್ಗಿ ಇಡೀ ಊರು ಜನನೇ ನೋಡ್ತಾ ಇದ್ದಾರೆ ಇವ್ರ ಮನೇಲಿ ಆಗ ಅಂಥ ಗಲಾಟೆನ. ಇವತ್ತು ಬಾಳು ಮಾಮನ ಹಿಡ್ಕೊಂಬಿಟ್ಟಿದ್ದಾರೆ ಇವರು ಎಲ್ಲರೂ ಮನೆಯವರು. ಹಿಡ್ಕೊಂಡು ಇತ್ಯರ್ಥ ಮಾಡ್ಕೊಳ್ಳೇಬೇಕು ಅನ್ನೋ ಇದಕ್ಕೆ ಬಂದ್ಬಿಟ್ಟಿದ್ದಾರೆ ಮೂಮೆಂಟಿಗೆ. ಹಂಗಾಗ್ಬಿಟ್ಟು ಇವರೆಲ್ಲ ಕದ್ದು ಕದ್ದು ನೋಡ್ತಾರೆ ಊರು ಜನ. ಎಲ್ಲ ಕಡೆಯೂ ಆ ಮೂಲೆ ಈ ಮೂಲೆ ಎಲ್ಲ ಮೂಲೆಯಿಂದನೂ ಜನ ನೋಡ್ತಾನೆ ಇದ್ದಾರೆ. ಆದರೆ ಸಂಧಿಂಗೆ ಇದು ಒಂಥರ ನ್ಯೂಸ್ ಸಿಕ್ಕಿದ್ರೆ ಸಾಕು ಇವನೀಗ ಗೌಡ್ರ ಮನೆಗೆ ಓಡೋಗೋಕ್ಕೆ. ಅದಕ್ಕೆ ಇವನು ಎಲ್ಲ ಕೇಳಿಸ್ಕೊಳ್ತಾ ಇದ್ದಾನೆ. ಇಲ್ಲಿ ಪಾ ಪಾ ಇಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ಎಲ್ಲರೂ. ಯಾರ್ಯಾರು ಸತ್ಯವನ ಅಪ್ಪ ಅಮ್ಮ ಮತ್ತು ಅಜ್ಜಿ ತಾತ ತಂಗಿ ಎಲ್ಲರೂ ಇದ್ದಾರೆ. ಬಾಳು ಮಾಮನೂ ಇದ್ದಾನೆ. ಬಾಳು ಮಾಮನೂ ನಿಲ್ಲಿಸ್ಕೊಂಡಿದ್ದಾರೆ. ಬಾಳು ಮಾಮನ ಕೇಳ್ತಾ ಇದ್ದಾರೆ ಅವರು, ಏನಪ್ಪ ನೀನು ಬರೀ ವರ್ಷಂಚನೇನು ಮಾಡ್ತಿದ್ದೀಯಾ? ಸತ್ಯವನ ಕತೆ ಏನು? ನೀನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ಅವಳು ಏನು ಮಾಡಬೇಕು ಅಂತೇಳ್ಬಿಟ್ಟು. ಅದಕ್ಕೆ ನಾನು ಮದುವೆ ಆಗಲ್ಲ ಅಂತ ಹೇಳಿದ್ದೀನಲ್ಲ ಅಂತ. ಮತ್ತು ಆವಾಗಲೇ ನಿಶ್ಚಿತಾರ್ಥ ಏನಕ್ಕೆ ಮಾಡ್ಕೊಂಡೆ ಅಂತ ನನಗೆ ಗೊತ್ತಿಲ್ಲದ ವಯಸ್ಸಲ್ಲಿ ನಿಶ್ಚಿತಾರ್ಥ ಮಾಡಿರೋ ತಪ್ಪು ನಂದಲ್ಲ, ನಿಮ್ಮದು. ನಾನು ಎಷ್ಟು ಬೇಡ ಬೇಡ ಅಷ್ಟು ಚಿಕ್ಕ ವಯಸ್ಸಲ್ಲೂ ಬೇಡ ಬೇಡ ಅಂದರೆ ಕೇಳಲಿಲ್ಲ. ನನಗೆ ನಿಶ್ಚಿತಾರ್ಥ ಯಾಕೆ ಮಾಡಿದ್ರಿ ಅಂತ ಹೇಳ್ತಾನೆ. ಅವಳ ಅಕ್ಕ ತಲೆ ಕೆಚ್ಕೋತಾಳೆ. ಬಾಳು ಮಾಮನ ಅಕ್ಕ ತಲೆ ಕೆಚ್ಕೋತಾಳೆ. ಅಯ್ಯೋ ದೇವ್ರೇ, ಇವನಿಗೆ ಯಾವ ರೀತಿ ಬುದ್ಧಿ ಹೇಳೋದಪ್ಪ, ಏನು ಹೇಳಿದ್ರು ಕೇಳಲ್ವಲ್ಲ ಅಂತ. ಆ ಕಡೆ ಅವನ ಹತ್ರನೂ ಜೋರು ಮಾಡ್ತಾಳೆ, ನಿನ್ನ ಮಗನಿಗೆ ಹೇಳೋಕ್ಕಾಗಲ್ವಾ ಅಂತೇಳಿ. ಅವನು ಯಾರು ಹೇಳಿರೂ ಕೇಳೋ ಅಂಥ ಹುಡುಗನೂ ಅಲ್ಲ. ಹಾಗಾಗ್ಬಿಟ್ಟು ತುಂಬ ಅಳ್ತಾ ಇರ್ತಾಳೆ. ಆದರೆ ಏನು ಹೇಳಲಿ ಎದ್ದು ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾಯಿರ್ತಾಳೆ. ಏನು ಹೇಳಲಿ, ಇವನು ಒಪ್ಪಲ್ವಲ್ಲ, ಏನು ಮಾಡೋದು ಅಂತೇಳ್ಬಿಟ್ಟು ಊರು ಜನ ಕದ್ದು ಕದ್ದು ನೋಡ್ತಲೇ ಇರ್ತಾರೆ. ಆಮೇಲೆ ಸತ್ಯವನ್ನ ತಂಗಿ ಹೇಳ್ತಾಳೆ, ಅವ್ವ ನಿಧಾನಕ್ಕೆ ಮಾತಾಡು, ಊರು ಜನ ಎಲ್ಲ ಬಗ್ಗಿ ಬಗ್ಗಿ ನೋಡಿ ಕೇಳಿಸ್ಕೊಳ್ತಾ ಇದ್ದಾರೆ, ನಿಧಾನಕ್ಕೆ ಮಾತಾಡೋ. ಕೇಳಿಸ್ಕೊಳ್ಳಿ ಬಿಡೇ, ಇನ್ನೇನು ಆಗೋದಾಗೋಗಿದೆ, ಕೇಳಿಸ್ಕೋತಾರೆ. ಸಾಕಾಗೋಗಿದೆ ನನಗೆ ಜೀವನನೇ. ಈ ಥರ ನಾವು ಮಾಡ್ತಾರೆ. ಒಪ್ಕೊಂಡು ಮದುವೆ ಆಯ್ತೀನಿ ಅಂತೇಳ್ಬಿಟ್ಟು ಈಗ ನೋಡಿದ್ರೆ ಮದುವೆ ಆಗಲ್ಲ ಅಂದ್ಬಿಟ್ರೆ ಸತ್ಯವನ ಗತಿ ಏನಾಗಬೇಕು ಅಂತ ಹೇಳಿ ರಂಪಾಟ ಮಾಡ್ತಾರೆ. ಏನು ರಂಪಾಟ ಮಾಡಿದ್ರೂ ಬಾಳು ಮಾಮನ ಬಗ್ಸೋಕ್ಕಾಗೋದೇ ಇಲ್ಲ. ಬಾಳು ಮಾಮ ಮೈಂಡೇ ಇಲ್ಲಿಲ್ಲ. ಪಾಂಡುರಂಗ ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗನ ಥರನೇ ಹೋಗ್ಬಿಟ್ಟಿದ್ದಾರೆ. ಹಂಗಾಗ್ಬಿಟ್ಟು ಇನ್ನು ಇವರೆಲ್ಲ ಏನು ಹೇಳಿದ್ರೂ ಬಾಳು ಮಾಮಂಗೆ ಅದು ತಲೆಗೆ ಹೋಗಲ್ಲ. ಅವಳ ಅಕ್ಕ ಅಂತೂ ಹತ್ತು ಸಿಕ್ಕಾಪಟ್ಟೆ ರೋಷ್ ಹೋಗಿದ್ದಾಳೆ. ನಿನ್ನೆ ರಾತ್ರಿಯಿಂದನೂ ಮತ್ತೆ ಅವಳು ಒದಾಡ್ಕೊಂಡು ಬಿದ್ದಿರೋದು ನೋಡಿದ್ರೆ ಗೊತ್ತಾಗುತ್ತೆ. ಅವಳು ಏನು ಮಾಡಲಿ, ನಾನು ಹೆಂಗೆ ಸತ್ಯವಂಗೆ ಎಲ್ಲಿಂದ ಗಂಟು ತರಲೋ ಬಾಳು ಅಂತ. ಅದಕ್ಕೆ ನಾನೇನು ಮಾಡೋಕ್ಕಾಗುತ್ತೆ ಅಕ್ಕ? ನಿನ್ನ ಮಗಳು ನಿಶ್ಚಿತಾರ್ಥನ ನೀನು ಯೋಚನೆ ಮಾಡಬೇಕಿತ್ತು ನನಗೆ ಮಾಡೋಕ್ಕಿಂತ ಮೊದಲು. ಅದು ಬಿಟ್ಟು ನೀನು ಎಲ್ಲ ಮಾಡ್ಕೊಂಡು ಎಲ್ಲ ಮಾಡಿ ಮುಗಿಸಿದೀಯ. ಈಗ ಬಂದ್ಬಿಟ್ಟು ಬಾಳ ಮಾಮನಿಗೆ ಹೇಗೆ ನಾನು ಇದು ಮಾಡೋದು ಅಂತ ಹೇಳ್ತೀಯಲ್ಲ, ಇದು ಹೆಂಗೆ ಅಂತ ಗೊತ್ತಾಗುತ್ತಾ ಅಂತ. ಆಮೇಲೆ ಸರಿ ಅಂತ ಬಾಳ ಮಾಮನ ಕೇಳಿ ಕೇಳಿ ಸಾಕಾಗೋಯ್ತು. ಅವನಿಗೆ ಒಂದೇ ಉತ್ತರ, ಇಲ್ಲ ನಾನು ಮದುವೆ ಆಗಲ್ಲ. ಸರಿ, ಅಲ್ಲಿಗೆ ಹೋಗ್ಬಾ ಇಲ್ಲಿಗೆ ಹೋಗ್ಬಾ ಅಂತ ಕಳಿಸೋದನ್ನು ಎಷ್ಟೇ ಬಿಡಿ. ಅವನು ಎಲ್ಲಿಗೆ ಹೋದ್ರೂ ಜಯಶಾಲಿಯಾಗಿ ಬರ್ತಾನೆ. ಮತ್ತು ಇದನ್ನೆಲ್ಲ ಮಾಡಿರೋದು ನಮ್ಮಮ್ಮ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಸೇರಿನೇ ಮಾಡಿರೋದು ಅಂತೇಳಿ ಅವನ ಬಗ್ಗೆ ಎಲ್ಲ ಕೆಟ್ಟ ಒಪಿನಿಯನ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಅವ್ರ ಮಾವ ಅಂದರೆ ಬಾಳು ಮಾಮನ ಮಾಮ ಆ ಊರು ಕೂಡ ಬಾಯ್ಬಿಟ್ಟು ಕೇಳ್ತಾರೆ, ಏನು ಬಾಳು ಏನಾರು ಒಂದು ಹೇಳೋ ಸತ್ಯ, ಹೇಳ್ಬಿಟ್ಟು ಮಾಡ್ಕೊಳ್ಳೋ, ಎಷ್ಟು ವರ್ಷಗಳಾಗೋಯ್ತು ಈ ಸತ್ಯವತಿನ ಇದು ಮಾಡ್ಕೊಳ್ಳೋ ಅಂತ. ಯಾರು ಹೇಳಿರೂ ಕೇಳೋದೇ ಇಲ್ಲ. ಅವ್ರ ಅಮ್ಮ ಹೇಳಿರೂ ಕೇಳಲ್ಲ, ಯಾರು ಹೇಳಿರೂ ಕೇಳಲ್ಲ ಅವನು.
ಬೇಡ ನನಗೆ ಬೇಡ ಅಂತ ಹೇಳ್ಬಿಟ್ಟು. ಹಂಗಾಗಿ ಸಖತ್ತು ಬೇಜಾರು ಮಾಡ್ಕೊಂಡಿರ್ತಾರೆ. ಬಾಳು ಮಾಮನ ಅಮ್ಮನೂ ಹೇಳಿ ನೋಡ್ತಾಳೆ. ನೀನು ಹೇಳೋಕ್ಕಾಗಲ್ವೇನವ್ವ ಅಂತ ಕೇಳ್ತಾಳೆ. ಅದಕ್ಕೆ ಹೇಳ್ತೀನಿ ನಾನು ಅಂತ. ಏನು ಹೇಳ್ತೀಯ? ಅವನಿಗೆ ಒಂದು ಬುದ್ಧಿ ಹೇಳಿ ಅವನಿಗೆ ಸತ್ಯ ಒಂದು ಮದುವೆ ಆಗು ಅಂತ ಹೇಳೋಕ್ಕಾಗಲ್ವ? ಎಷ್ಟು ವರ್ಷಗಳಾಗೋಯ್ತು ನಿಶ್ಚಯ ಮಾಡಿ. ನಿಶ್ಚಯ ಆಗಿರೋ ಹುಡುಗಿನ ಯಾವ ಊರವ್ರು ಮಾಡ್ಕೊತಾರೆ? ನಮ್ಮೂರವ್ರು ಮಾಡ್ಕೊತಾರೆ, ಪಕ್ಕದೂರವ್ರು ಮಾಡ್ಕೊತಾರೆ, ಬೇರೆ ಊರವ್ರು ಬರ್ತಾರೆ? ಯಾರು ಬರ್ತಾರೆ ನೋಡೋಣ ಹೇಳು? ಹೆಂಗೆ ಮದುವೆ ಮಾಡೋದು ನಾನು ಏನು ಮಾಡಲಿ ಅಂತೇಳಿ ಅವಳು ಪಾಪ ತಲೆ ಕೆಚ್ಕೋತಾಳೆ. ಸುಮ್ಮನಿರು, ನಾನಿದ್ದೀನಲ್ಲ. ಏನು ಸುಮ್ಮನಿರೋದವ? ನೀನು ಏನು ಮಾಡ್ತೀಯ? ನೀನಿದ್ದು ಏನು ಮಾಡೋಕ್ಕಾಯ್ತು ಇಲ್ಲಿವರೆಗೆ? ಇನ್ನು ಮುಂದಕ್ಕೆ ಏನು ಮಾಡ್ತೀಯ ನೀನು ಅಂಥೇಳಿ ಏನು ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾಳೆ. ಆಮೇಲೆ ಮಾವನಿಗೆ ಹೇಳೋಕ್ಕಾಗಲ್ವ? ಮಾವ ಸುಮ್ಮನೆ ಇರ್ತಾರಲ್ಲ, ಅವರದು ಒಂದು ಮಾತು ಹೇಳ್ಬೇಕು ತಾನೆ ಅಂತ ಕೇಳ್ತಾಳೆ. ಏನು ಹೇಳಿರೂ ಯಾರು ಹೇಳಿದ್ರು ಕೇಳೋ ಸ್ಥಿತಿಲಿರಲ್ಲ. ಆಮೇಲೆ ಇಲ್ಲಿ ಬಾಳು ಮಾಮ ಅಂತನೇನು, ಬಾಳು ಮಾಮ ಅಪ್ಪ, ಬಾಳು ಮಾಮನ ಅಪ್ಪಗೆ ಹೇಳ್ತಾಳೆ. ಅಪ್ಪ ನೀವು ಹೇಳೋಕ್ಕಾಗಲ್ವೇನಪ್ಪ ಅಂಥೇಳಿ. ಅವನು ಹೇಳಾಯಿತು. ಯಾರು ಹೇಳಿದ್ರು ಒಪ್ಪದೆ ಹೋದರೆ ಏನು ಮಾಡೋಕ್ಕೆ ಸಾಧ್ಯ? ಇಲ್ಲ, ನಾನು ಹೊರಸಂಚಾರಿ, ನಾನು ಇರಲ್ಲ, ನಾನು ಊರೂರು ಅಲಿಯೋನು, ನನಗೆ ಯಾಕೆ ಮದುವೆ? ನೀವು ಯಾಕೆ ನನ್ನನ್ನು ಬಲವಂತ ಮಾಡ್ತೀರಾ ಅಂತ ಹಿಂಗೆ ಇದೊಂದೇ ಪ್ರಶ್ನೆ ಕೇಳ್ತಾನೆ ಹೊರತು ಮತ್ತೇನು ಕಾರಣ ಹೇಳಲ್ಲ. ಅದಕ್ಕೆ ಅವ್ರ ಅಮ್ಮ ಏನು ಮಾಡ್ತಾಳೆ, ಅದೇ ಒಂದು ಪೂಜೆ ಮಾಡಿಸ್ಕೊಬಾ ಅಂತ ನೆನ್ನೆ ಹೇಳಿದ್ರಲ್ವ, ಪೂಜೆ ಮಾಡಿಸ್ಕೊಂಡು ಬಂದು ಆಯಿತು ಹೋಗ್ಬರ್ತೀನಿ ಅಂತ ಹೇಳಿದ್ದ. ಮೋಸ್ಟ್ಲಿ ಹೋಗಿ ಬಂದಿರ್ಬೋದು. ಹೋಗಿ ಬಂದಾದಮೇಲೆ ಈ ಅಮ್ಮನ ಹತ್ರ ಹೇಳೇ ಇರ್ತಾನೆ ಎಲ್ಲ ವಿಷಯನೂ. ಹಂಗಾಗಿ ಅವರಮ್ಮ ಯಾವ ಥರ ಹೇಳಿದ್ರು ಮಗಳು ಕೇಳ್ತಾ ಇಲ್ಲ, ಮೊಮ್ಮಗಳು ಕೇಳ್ತಾ ಇಲ್ಲ. ಮೊಮ್ಮಗಳು ಗುಳು ಅಂತ ಅಳ್ತಿದ್ದಾಳೆ. ರಾತ್ರಿ ಮಲ್ಕೊಂಡು ಕೂಡ ಅವಳು ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಆ ಕಡೆ ನೀವಾದರೂ ಹೇಳಿ ಅಂತೇಳಿ ಅಜ್ಜಿ ಗಂಡಿಗೆ ಹೇಳಕ್ಕೆ ಹೋಗಿದ್ದಾಳೆ. ಗಂಡ ಏನು ನೋಡೋಣ ತಗೋ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.